ನನ್ನ ಹೆಸರು ಜೀವನ್ ಅಂತ, ಗೋಪಾಲ್ಪುರ, ತುಮಕೂರು ಜಿಲ್ಲೆ, ಚಿಂಗನಹಳ್ಳಿ ತಾಲೂಕು. ನಾವು ಫಸ್ಟ್ ಟೈಮು ಅಮ್ಮಿಂಗಡದಿಂದ ಮರಿ ತರಿಸ್ತಿದ್ದೀವಿ. ಅಮೃತಂಡರು ಮರಿ ಕಳಿಸ್ಕೊಟ್ರು. ಮರಿ ಚೆನ್ನಾಗಿದ್ದಾವೆ. ಅವರು ಇಲ್ಲಿ ಸುರಗಹಳ್ಳಿ ಹತ್ರ ಮರಿ ಕೊಟ್ಟಿವಿ, ಪ್ರಭಾಮಣಿ ಅಕ್ಕ ಅಂತ. ಅವ್ರ ನಂಬರ್ ಕೊಟ್ಟರು, ಅಲ್ಲೋ ನೋಡ್ಕೊಂಡ್ಬಂದ್ವಿ. ಅಲ್ಲೂ ಮರಿ ಚೆನ್ನಾಗಿದ್ವು. ಹಂಗಾಗಿ ನಾವು ತರಿಸಿದ್ದೀವಿ. ಮರಿ ಚೆನ್ನಾಗಿದ್ದಾವೆ. ನೋಡಿದ್ರಲ್ಲ ಸ್ನೇಹಿತರೆ, ಇವ್ರ ಹೆಸರು ಜೀವನ್ ಅಂತ. ಸೊ ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಗೋಪಾಲ್ಪುರ ಎಂಬ ಒಂದು ಹಳ್ಳಿ. ಸೊ ಆ ಹಳ್ಳಿಯಿಂದ ಒಬ್ಬ ಹುಡುಗ ನನ್ನ ಚಾನಲನ್ನು ಮತ್ತು ನನ್ನ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿದ ಮೇಲೆ ಸುಮಾರು ದಿನಗಳಿಂದ ನನ್ನ ಮರಿಗಳನ್ನ ನೋಡಿ ಫೈನಲಿ ಒಂದು 10 ಮರಿಗಳನ್ನ ತರಿಸ್ಕೋತಾ ಇದ್ದಾನೆ. ಸೊ ನಾನು ಕೂಡ ಕಳಿಸ್ಕೊಟ್ಟಿದ್ದೀನಿ ಅಂತ ರೀಸೆಂಟಾಗಿ ಒಂದು ಶಾರ್ಟ್ಸು ಮತ್ತು ಒಂದು ವಿಡಿಯೋ ಕೂಡ ಮಾಡಿ ನಿಮಗೆ ನಾನು ಹಾಕಿದ್ದೆ. ಬಟ್ ಅವರೇ ಇವತ್ತು ಸ್ವತಃ ಒಂದು ವಿಡಿಯೋನ ಮಾಡಿ ನನಗೆ ಕಳಿಸ್ಕೊಟ್ಟಿದ್ರೆ. ಸೊ ನೋಡ್ಬೋದು ಮರಿಗಳು ಯಾವ ಥರ ಇದೆ. ಸೊ ಕೊಟ್ಟು ಒಂದು 3-4 ದಿನ ಆಗಿದೆ ಅಷ್ಟೇ, ಅದು ಬಿಟ್ಟರೆ ಏನು ಜಾಸ್ತಿ ದಿನ ಆಗಿಲ್ಲ. ಸೊ ನಾನು ಹಾಕಿದಂಥ ಕೇಸರಿ ಕಲರ್ ಬಣ್ಣದ ಮಾರ್ಕನ್ನು ಕೂಡ ನೀವು ವಿಡಿಯೋದಲ್ಲಿ ಗಮನಿಸ್ಬೋದು. ಎಲ್ಲ ಮರಿಗಳು ವೈಟ್ ಇದೆ. ಒಂದೇ ಒಂದು ಮರಿ ಎರಡು ಮರಿ, ಒಂದು ಬ್ಲ್ಯಾಕ್ ಕಣ್ಣು, ಬ್ಲ್ಯಾಕ್ ಐಸು, ಇನ್ನೊಂದು ಬ್ರೌನ್ ಐಸು ಮತ್ತು ಬ್ಲ್ಯಾಕ್ ಇದು ಬ್ರೌನ್ ಕಿವಿ ಇದೆ. ಸೊ ಹಾಗಾಗಿ ಈ ಥರ ಮರಿಗಳನ್ನ ಕಳಿಸ್ಕೊಟ್ಟಿದ್ದೀನಿ. ಇವರು ಕೂಡ ನನ್ನ ಜೊತೆ ಸುಮಾರು ಸಲ ಮಾತಾಡಾದ ಮೇಲೆ ನಮ್ಮ ಅಕ್ಕ ಪ್ರಭಾಮಣಿ ಅವರ ನಂಬರನ್ನು ನಾನು ಇವರಿಗೆ ಕೊಟ್ಟಿದ್ದೆ. ಸೊ ಹಾಗಾಗಿ ಅವರೆಲ್ಲರೂ ಕೂಡ ಅಲ್ಲಿ ಹೋಗಿ ಮತ್ತು ಹೋಗಿ ನೋಡಿಕೊಂಡು ಬಂದ ಮೇಲೆ ಇವ್ರು ನಮ್ಮ ಪ್ರಭಾಮಣಿ ಅಕ್ಕ ಮತ್ತು ಅವ್ರ ಯಜಮಾನರು ಕೂಡ ಈ ಮರಿಗಳ ಬಗ್ಗೆ ಸ್ವಲ್ಪ ಅವ್ರಿಗೆ ಗೊತ್ತಿರುವಂಥ ಅನುಭವಗಳನ್ನ ಅವ್ರ ಜೊತೆಗೆ ಶೇರ್ ಮಾಡ್ಕೊಂಡಾದ್ಮೇಲೆ ಈ ಥರ ಮರಿಗಳನ್ನ ಯಾವ ಥರ ಸಾಕಬೇಕು, ಯಾವ ಥರ ನೀವು ತೊಗೊಂಡಿದ್ದೀರಾ ಅಂತೆಲ್ಲದನ್ನು ಅವ್ರು ವಿಚಾರ ಮಾಡ್ಕೊಂಡು ಬಂದಮೇಲೆ ನನ್ನ ಹತ್ರ ಮರಿಗಳನ್ನ ತೊಗೊಂಡವ್ರೆ. ಸೊ ಅದೇ ಮರಿಗಳಿದು. ಸಣ್ಣ ಫಾರ್ಮ್, ಅವ್ರೇನು ದೊಡ್ಡ ಫಾರ್ಮ್ ಇಲ್ಲ. ರೀಸೆಂಟಾಗಿ ಇದನ್ನು ಅವರು ಕಟ್ಕೊಂಡಿದ್ದಾರೆ. ನೆಲದಲ್ಲೇ ಇದೆ. ಇದೇನೋ ಶೆಡ್ಡು ಒಂದು 17ಕ್ಕೆ 10 ಏನೋ ಇದೆ ಇದು ಶೆಡ್ ಸೈಜು. ಸಣ್ಣ ಶೆಡ್ಡು, ಬಟ್ ಪರವಾಗಿಲ್ಲ. ಏನೋ ಬಡತನದಲ್ಲಿ ಇರುವಂಥ ವ್ಯಕ್ತಿಗಳು ಅಂತ ಅನಿಸುತ್ತೆ. ಸೊ ಹಾಗಾಗಿ ಸಣ್ಣದೇನೋ ಮಾಡಬೇಕು ಅಂದ್ಕೊಂಡು ಫಸ್ಟ್ ಟೈಮ್ ಈ ಥರ ಮಾಡಿದೆ. ಸೊ ಅವ್ರಿಗೂ ಕೂಡ ಒಳ್ಳೆಯದಾಗಲಿ. ನಿಮಗೂ ಕೂಡ ಈ ಥರ ಮರಿಗಳು ಬೇಕಾದರೆ ನನಗೆ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು. ನಾನು ಸುಮಾರು ಫಾರ್ಮ್ಗಳಿಗೆ ಸುಮಾರು ಮರಿಗಳನ್ನ ಕಳಿಸ್ಕೊಟ್ಟಿದ್ದೀನಿ. ಕೆಲವೊಬ್ಬರು ಮರಿಗಳ ವಿಡಿಯೋಗಳನ್ನ ಹಾಕಿ ಅಂದಿರ್ತೀನಿ, ಬಟ್ ಹಾಕ್ತೀನಿ ಅಂತಾರೆ. ಬಟ್ ಆಮೇಲೆ ಅವ್ರು ಫೋನು ಕೂಡ ಮಾಡೋದಿಲ್ಲ, ಸುದ್ದಿಗೂ ಕೂಡ ಬರೋದಿಲ್ಲ. ಯಾಕಂದರೆ ಈ ಥರ ವಿಡಿಯೋಗಳನ್ನ ಮಾಡಿ ಹಾಕಿದೆ. ನಮಗೂ ಕೂಡ ಯೂಸ್ ಆಗುತ್ತೆ. ಯಾವ ಥರ ಅಂದರೆ ನಾನು ಎಲ್ಲಿಗೆ ಮರಿಗಳನ್ನ ಕಳಿಸ್ಕೊಟ್ಟೆ, ಯಾವಾಗ ಕೊಟ್ಟೆ, ಮರಿಗಳು ಈಗ ಯಾವ ಥರ ಇದೆ, ಅವರು ಮರಿಗಳನ್ನ ತೊಗೊಂಡು ಹೋದ್ಮೇಲೆ ಮರಿಗಳು ಅಲ್ಲಿ ಯಾವ ಥರ ಕಾಣಿಸ್ತಿದೆ ಅಂತ ನಿಮಗೆ. ಮತ್ತು ಮರಿಗಳು ಅವರ ಮನೆಯನ್ನು ರೀಚ್ ಆದಮೇಲೆ ರೀಚ್ ಆಯಿತಾ, ಏನಿತ್ತು ಪ್ರಾಬ್ಲಮ್ ಅಂತೆಲ್ಲ ನಮಗೂ ಕೂಡ ಗೊತ್ತಾಗುತ್ತೆ. ಬಟ್ ಕೆಲವೊಬ್ರು ಮರಿಗಳನ್ನ ಇಳಿಸ್ಕೊಳ್ತಿದ್ದಂಗೆ ಮಾಯ ಆಗಿಬಿಡ್ತಾರೆ. ಅಂದರೆ ಸಂಪರ್ಕಕ್ಕೆ ಸಿಗೋದೇ ಇಲ್ಲ. ಆಮೇಲೆ ಅವ್ರು ನಾನೆಷ್ಟೋ ಫೋನ್ ಮಾಡಿದ್ರು, ನಾನು ಫೋನ್ ಅಂತೂ ಮಾಡೋದಿಲ್ಲ. ಯಾಕಂದರೆ ನಾನು ಸ್ವಲ್ಪ ಬಿಸಿ ಇರ್ತೀನಿ, ಫೋನ್ ಮಾಡೋದಿಲ್ಲ. ಕೆಲವೊಬ್ರು ಫೋನ್ ಮಾಡಿರ್ತಾರೆ, ಬಟ್ ಫೋನ್ ಮಾಡಿ ಈ ಥರ ಮರಿಗಳು ಹಂಗಿದೆ ಹಿಂಗಿದೆ ಅಂತ ರಿಪ್ಲೈ ಮಾಡೋ ಸಂಖ್ಯೆ ತುಂಬಾ ಕಡಿಮೆ. ಬಟ್ ಯಾರಾದರೂ ಈ ಥರ ಮರಿಗಳು ತೊಗೊಂಡಾದ್ಮೇಲೆ ನಮಗೂ ಕೂಡ ಈ ಥರ ಮರಿಗಳ ವಿಡಿಯೋನ ನೀವು ನಮಗೆ ಕಳಿಸ್ಕೊಟ್ಟಿದ್ದೆ ಅದಲ್ಲಿ. ನಾವು ಕೂಡ ಈ ಥರ ವಿಡಿಯೋಗಳನ್ನ ಹಾಕಿದರೆ ನಾನು ಕೊಟ್ಟಂಥ ಮರಿಗಳು ನಿಮ್ಮ ಒಂದು ಫಾರ್ಮನ್ನು ತಲುಪಿದ ಮೇಲೆ ಈ ಥರ ಇದೆ ಅಂತ ನಮಗೂ ವಿಡಿಯೋದಲ್ಲಿ ಹಾಕಿ ತೋರಿಸೋದಕ್ಕೆ ಯೂಸ್ ಆಗುತ್ತೆ. ನಮಗೂ ಕೂಡ ಬೇರೆಯವರು ಕೂಡ ಮರಿಗಳನ್ನ ತೊಗೊಳೋದಕ್ಕೆ ಹೆಲ್ಪ್ ಆಗುತ್ತೆ. ಯಾಕಂದರೆ ಕೆಲವೊಬ್ಬರು ಮರಿಗಳನ್ನ ತೊಗೊಳೋದಕ್ಕೆ ಸ್ವಲ್ಪ ಹೆಚ್ಚು ಕಡಿಮೆ ಯೋಚನೆ ಮಾಡಿ ತೊಗೋತಿರ್ತಾರೆ. ನೀವು ಕೊಟ್ಟಂಥ ವಿಡಿಯೋಗಳನ್ನ ನೋಡಿ ಯಾರಿಗಾದರೂ ಧೈರ್ಯ ಕೂಡ ಬರ್ಬೋದು. ನೋಡಿ ಈ ಥರ ಮರಿಗಳನ್ನ ಕೊಟ್ಟ ಮೇಲೆ ನಾನು ಅವ್ರಿಗೆ ಹೇಳಿದ್ದೆ, ಬ್ರದರ್ ಈ ಥರ ಹಸಿರು ಮೇವನ್ನು ಹಾಕಬೇಡಿ ಅಂದಿದ್ದೆ. ಬಟ್ ಅವ್ರು ಹಸಿರು ಮೇವನ್ನು ಹಾಕಿಲ್ಲ. ಬಟ್ ಇನ್ನೂ ವಿಡಿಯೋ ಮಾಡೋ ಕಾರಣಕ್ಕೆ ಜಸ್ಟ್ 1-2 ನಿಮಿಷದ ಒಂದು ವಿಡಿಯೋ ಮಾಡೋಕ್ಕೆ ಇಷ್ಟು ಮೇವನ್ನು ಹಾಕಿದ್ದಾರೆ. ಬಟ್ ಈ ಮೇವನ್ನು ಮತ್ತೆ ತಿರ್ಗಾ ತೆಗಿತಾರೆ ಅವರು. ಬಟ್ ಅದು ಬಿಟ್ಟು ಅವ್ರು ಹಸಿರು ಮೇವನ್ನು ಹಾಕೋದಿಲ್ಲ. ಅವ್ರ ಹತ್ರ ರಾಗಿ ಕಡ್ಡಿ ಮತ್ತು ಹುರುಳೆ ಹೊಟ್ಟು ಇದೆ. ಅದು ಬಿಟ್ಟರೆ ಅವ್ರ ಹತ್ರ ಬಿಳಿಜೋಳದ ಮೇವು ಕೂಡ ಇದೆ ಅಂತೆ, ಬಟ್ ಹಸಿರು ಇದೆ ಅಂತೆ. ಅದನ್ನು ಒಣಗಿಸಿ ಹಾಕ್ತಾರೆ. ಮರಿಗಳಿಗೂ ಕೂಡ 2-3 ಟೈಮು ನೀರನ್ನು ಕೊಟ್ಟು ಜೊತೆಗೆ 1-2 ಟೈಮು ಕಾಳುಗಳನ್ನ ಕೊಡ್ತಾರೆ. ಅದು ಕೂಡ ನೆನೆ ಹಾಕಿದ ಕಾಳುಗಳು, ಅಂದರೆ ಗೋಧಿ ಮತ್ತು ಹುರುಳೆ ಮತ್ತು ಮೆಕ್ಕೆಜೋಳವನ್ನು ಮಿಶ್ರಣ ಮಾಡಿ ನೆನೆಯಿಟ್ಟು, ಅಂದರೆ ಒಂದು 20 ತಾಸು 22 ತಾಸು ನೆನೆಸಿ ಆ ಮರಿಗಳಿಗೆ ತಿನ್ನೋದು ಕೊಡ್ತಾರೆ. ಮರಿಗಳು ಚೆನ್ನಾಗಿದೆ, ಒಳ್ಳೆಯದಿದೆ ಮರಿಗಳು ಅಂತ ನಂಗೆ ಅವರು ಫ್ಯಾಮಿಲಿಯವರು ನನ್ನ ಜೊತೆ ಮಾತಾಡಿದ್ದಾರೆ. ಬಟ್ ನಾನು ಫೋನ್ ಮಾಡಿದಾಗೆಲ್ಲ ಅವರು ಆ ಫೋನ್ ರಿಸೀವ್ ಮಾಡ್ತಾರೆ. ನಾನು ಅವ್ರು ಫೋನ್ ಮಾಡಿದೆ, ಕೆಲವು ಟೈಮಲ್ಲಿ ತೆಗೆದಿರ್ತೀನಿ, ಇನ್ನು ಕೆಲವು ಟೈಮಲ್ಲಿ ತೆಗೆದಿರೋದಿಲ್ಲ. ಬಟ್ ನನಗೆ ಅವ್ರಿಗೇನು ಹೆಚ್ಚು ಕಡಿಮೆ ಆದರೆ ನಾವು ಸಪೋರ್ಟ್ ಮಾಡಬೇಕು. ಯಾಕಂದರೆ ಫಸ್ಟ್ ಟೈಮ್ ಮರಿಗಳನ್ನ ತೊಗೊಂಡಿರೋದು, ಬಟ್ ಅವ್ರಿಗೂ ಕೂಡ ಐಡಿಯಾ ಇರೋದಿಲ್ವಲ್ಲ. ಹಾಗಾಗಿ ಅವ್ರು ಫೋನ್ ಮಾಡಿ ಆದಮೇಲೆ ನಾನು ಬಿಸಿ ಇದ್ದರೆ ಆಮೇಲೆ ರಿಪ್ಲೈ ಕೂಡ ಮಾಡಿ ಕಾಲ್ ಬ್ಯಾಕ್ ಮಾಡಿ ಅವ್ರಿಗೆ ಹೇಳಿದ್ನೆ. ಬಟ್ ಈ ಮರಿಗಳಿಗೆ ಇನ್ನೂ ತನಕ ಯಾವುದೇ ರೀತಿ ವ್ಯಾಕ್ಸಿನೇಷನ್ ಆಗಿಲ್ಲ. ಬಟ್ ಇವತ್ತು ಜಂತುನೆಣ್ಣೆ ಮತ್ತು PPR ಮತ್ತು ಆಯುರ್ವೇದಿಕ್ ಇಂಜೆಕ್ಷನ್ ಮಾಡು ಮತ್ತು ಅವಕ್ಕೆ ಟಾನಿಕ್ ಕೂಡ ಹಾಕು ಅಂತ ನಾನು ನನಗೆ ವಾಟ್ಸಪ್ಪಲ್ಲಿ ಕೂಡ ಹೇಳಿದ್ದೇನೆ. ನೀವು ಕೂಡ ಈ ಥರ ಮರಿಗಳನ್ನ ತೊಗೋಬೇಕು ಅಂದ್ಕೊಂಡಿದ್ರೆ ನನಗೆ ಕಾಲ್ ಮಾಡಿ. ಈ ಶನಿವಾರ ನನ್ನ ಕಡೆಯಿಂದ ಗಾಡಿ ಬರುತ್ತೆ. ನಿನ್ನೆ ಮಂಗಳವಾರ ಕೂಡ ನಾನು ಮರಿಗಳನ್ನ ಕೊಟ್ಟಿದ್ದೇನೆ. ಬಟ್ ವಿಡಿಯೋಗಳು ನನ್ನ ಹತ್ರ ಲೇಟಾಗಿ ಅಪ್ಲೋಡ್ ಮಾಡ್ತೀನಿ. ಯಾಕಂದರೆ ನನ್ನ ಹತ್ರ ಸುಮಾರು ವಿಡಿಯೋಗಳಿರುತ್ತೆ, ಬಾಕಿ ಉಳಿದಿರುತ್ತೆ. ನನ್ನ ಹತ್ರ ಜಾಸ್ತಿ ಮರಿಗಳನ್ನ ಕೊಡ್ತೀನಿ. ಹಾಗಾಗಿ ಈ ಥರ ಹೆಚ್ಚು ಕಡಿಮೆ ಆಗಿರುತ್ತೆ. ನಿಮಗೆ ನಿನ್ನೆ ಕೊಟ್ಟಂಥ ಮರಿಗಳ ವಿಡಿಯೋ ಕೂಡ ಬರುತ್ತೆ. ಮೊನ್ನೆ ಶನಿವಾರ ಕೊಟ್ಟಂಥ ಕೆಲವೊಂದು ಮರಿಗಳ ವಿಡಿಯೋ ಕೂಡ ಇನ್ನೂ ನನ್ನ ಹತ್ರ ಬಾಕಿ ಇದೆ. ಅದು ಬಿಟ್ಟರೆ ಸುಮಾರು ವಿಡಿಯೋಗಳು ಬಾಕಿ ಇದೆ. ಹೆಚ್ಚು ಕಡಿಮೆ ಅಪ್ಲೋಡ್ ಮಾಡ್ತೀನಿ. ನೀವು
ಆ ವಿಡಿಯೋಗಳನ್ನ ನೋಡಿ ನಿಮಗೆ ಅವಶ್ಯಕತೆ ಬಿದ್ದರೆ ನನಗೆ ಕಾಂಟ್ಯಾಕ್ಟ್ ಮಾಡಿ. ಮತ್ತು ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ತಿದ್ದೆ ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೇನು 5,000 ಜನ ಸಬ್ಸ್ಕ್ರೈಬರ್ ಆಗೋ ಹಂತಕ್ಕೆ ನಮ್ಮ ಚಾನಲ್ ಬಂದು ನಿಂತಿದೆ. ಸೊ ನಿಮ್ಮ ಸಪೋರ್ಟು, ನಿಮ್ಮ ಪ್ರೀತಿ, ವಿಶ್ವಾಸ, ನಿಮ್ಮ ಒಂದು ಬೆಂಬಲ ನನ್ನ ಚಾನಲ್ ಮೇಲೆ ಯಾವಾಗಲೂ ಇರುತ್ತೆ. ಮತ್ತು ನೀವು ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡೆ ನಾನು ವಿಡಿಯೋಗಳನ್ನ ಅಪ್ಲೋಡ್ ಮಾಡಿ ತೋರಿಸ್ತೀನಿ. ಸೊ ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.